ಗಾಯ್ಸ್, ಏನಪ್ಪ ವಿಷಯ ಅಂದರೆ ಇವತ್ತು ಟ್ರೆಂಡಿಯಾಗಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಎತ್ತುತ್ತಾ ಇದ್ದರೆ ಯಾವಾಗಲೂ ಬರ್ತಾ ಇರೋ ರೀಲ್ಸ್ ನಿಮಗೂ ಗೊತ್ತಿರುತ್ತೆ, ಮೊಗ್ಗಿನ ಜಡೆ. ಹೌದು, ನಾನಿವತ್ತು ಖುಷಿಯಾಗಿ ಹೇಳ್ತಿದ್ದೀನಿ, ನನ್ನ ಮಕ್ಕಳಿಗೂ ಕೂಡ ಮೊಗ್ಗಿನ ಜಡೆ ಹಾಕಿಸ್ತಾ ಇದ್ದೆ. ಸೊ ನಾನು ಯಾಕೆ ವೀಡಿಯೋ ಮಾಡಬಾರ್ದು ಅಂತ ವೀಡಿಯೋ ಮಾಡಿದ್ದೀನಿ. ಮತ್ತು ಈಗ ಟ್ರೆಂಡಿಯಾಗಿ ನಡೀತಿದೆ ಮತ್ತು ತುಂಬ ಚೆನ್ನಾಗಿ ಎಲ್ಲ ತಾಯಂದಿರಿಗೂ ಖುಷಿ ಆಗೋವಂಥ ವಿಚಾರ. ಅದಕ್ಕೆ ನಾನು ಕೂಡ ಖುಷಿಯಿಂದ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇವಳು ನನ್ನ ದೊಡ್ಡ ಮಗಳು. ನಾನು ಅವಳಿಗೆ ಮಗುನ ಜಡೆ ಮತ್ತು ನನ್ನ ಮಗಳು ಚಿಕ್ಕವಳಿಗೂ ಮಾಡಿಸ್ತಾಯಿದ್ದೀನಿ. ಇವಾಗ ಏನಪ್ಪ ವಿಚಾರ ಅಂದರೆ, ಇವರಿಬ್ಬರು ಹಾಕಿದ್ರಲ್ಲ ಬ್ಲೌಸ್ ಇದೆಯಲ್ಲ, ಅದು ನಾನೇ ಸ್ಟಿಚ್ ಮಾಡಿರೋದು. ನೋಡ್ತಾ ಇರ್ಬೋದು, ನಾನು ಇವರಿಬ್ಬರಿಗೂ ಮೈಸೂರು ಸಿಲ್ಕಲ್ಲಿ ಅಂದರೆ ಸೆಮಿ ಕ್ರೇಪ್ ಮೈಸೂರು ಸಿಲ್ಕ್ ಬರುತ್ತಲ್ಲ, ಅದನ್ನು ಹಾಕಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಮೈಸೂರು ಮಲ್ಲಿಗೆ ಹೂವು ಜೊತೆ ಮೈಸೂರು ಸಿಲ್ಕ್, ಆ್ಯಕ್ಚುಲಿ ಮೈಸೂರು ಸಿಲ್ಕ್ ಹಾಕ್ಸ್ಬೇಕಂತ, ಬಟ್ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿ ಮಾಡೋಕ್ಕಾಗಲ್ಲ. ಸೊ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ನೀವು, ನಾನೇನು ತುಂಬ ಏನು ಖರ್ಚು ಮಾಡ್ತಾಯಿಲ್ಲ. ನಾನೇ ಮೇಕಪ್ ಆರ್ಟಿಸ್ಟ್ ಆಗಿಬಿಟ್ಟಿದ್ದೀನಿ. ನಮ್ಮ ಮಕ್ಕಳಿಗೆ ನಾವೇ ತಾನೇ ಮೇಕಪ್ ಆರ್ಟಿಸ್ಟ್. ಚಿಕ್ಕ ಮಗು ಆಗಿದ್ದಾಗಿಂದನೂ ನಾವೇ ಮಾಡೋದ್ರಿಂದ ಸೊ ಇವತ್ತು ನಾನೇ ಆಗಿಬಿಟ್ಟಿದ್ದೀನಿ. ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ. ನನ್ನ ಮಕ್ಕಳಿಗಂತೂ ಇವಳಿಗೆ, ನನ್ನ ದೊಡ್ಡ ಮಗಳಿಗೆ ತುಂಬ ಇಷ್ಟ ಮೇಕಪ್ ಎಲ್ಲ ಮಾಡಿಸ್ಕೊಳ್ಳೋದು ಮತ್ತು ರೆಡಿ ಆಗೋದು. ಅಲ್ಲೊಬ್ಬಳು ಇಣಕಿ ನೋಡ್ತಿದ್ದಾಳಲ್ಲ ಏನು ಮಾಡ್ತಿದ್ದಾರೆ ಅಂತ. ಅವಳಂತೂ ಸ್ವಲ್ಪ ಇಷ್ಟ, ಆದರೆ ಎಲ್ಲ ಕ್ಯಾರಿ ಮಾಡೋಕ್ಕೆ ಕಷ್ಟ, ಆ ಥರ ಆಡ್ತಾಳೆ. ನನಗೆ ಈ ಮೊಗ್ಗಿನ ಜಡೆನ ಫುಲ್ ಕಂಪ್ಲೀಟ್ ಮಾಡೋಕ್ಕೋಸ್ಕರ ನನಗೆ ಹೆಲ್ಪ್ ಮಾಡೋಕ್ಕೆ ತುಂಬ ಜನ ಬಂದಿದ್ದರು. ಅಂದರೆ ಫಸ್ಟ್ ಆಫ್ ಆಲ್ ನನಗೆ ನಮ್ಮ ಅಜ್ಜಿ ಬಂದಿದ್ದರು. ನನಗೆ ಅಜ್ಜಿ ಆಗಬೇಕು, ನನ್ನ ಮಕ್ಕಳಿಗೆ ಮುತ್ತಜ್ಜಿ ಆಗಬೇಕು, ಅವ್ರು ಬಂದಿದ್ದರು. ಆ್ಯಕ್ಚುಲಿ ಏನಂದರೆ ವಿಚಾರ, ನಮ್ಮ ಅಮ್ಮಂಗೂ ಅವರು ಮಗುನ ಜಡೆ ಹಾಕಿದ್ದಾರೆ ಮತ್ತು ನನಗೂ ಕೂಡ ಹಾಕಿದ್ದಾರೆ. ಇವತ್ತು ಮೊಮ್ಮಕ್ಕಳಿಗೂ ಕೂಡ ಹಾಕ್ತಿದ್ದಾರೆ. ಹಾಗೆ ಯಾವಾಗಲೂ ನನ್ನ ಜೊತೆಗಿರ್ತಾರೆ ನಮ್ಮಮ್ಮನ ಸಪೋರ್ಟ್ ಇಲ್ಲದೆ ನನಗೆ ಏನೂ ಮಾಡೋಕ್ಕಾಗಲ್ಲ ಅನಿಸುತ್ತೆ. ನಮ್ಮಮ್ಮ ನೋಡ್ತಿದ್ದಾರೆ ಈಗ ಸದ್ಯಕ್ಕೆ ಕೂತ್ಕೊಂಡು, ನಮ್ಮ ಅಜ್ಜಿನೂ ನಮ್ಮಮ್ಮನೂ ಹೇಗೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ನಮಗೆ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು. ನಾವು ಏನು ಅಂದ್ಕೊಂಡ್ವಿ ಅಂದರೆ ಬೇಗ ಎಲ್ಲ ಸ್ಯಾರಿ ಎಲ್ಲ ವೇರ್ ಮಾಡಿಸಿ ಮತ್ತು ಜಡೆ ಬಂದ ತಕ್ಷಣ ಜಡೆ ಹಾಕಿಸಿ ಒಂದು ಹಿಸ್ಟೋರಿಕಲ್ ಪ್ಲೇಸ್ಗೆ ಹೋಗಿ ಅಲ್ಲಿ ಫೋಟೋಶೂಟ್ ಮಾಡಿಸೋಣ, ಮತ್ತು ಮೊಗ್ಗಿನ ಜಡೆದೆಲ್ಲ ಶೂಟ್ ಮಾಡೋಣ ಅಂತ ಎಲ್ಲ ಅಂದ್ಕೊಂಡಿದ್ವಿ. ಬಟ್ ಏನಾಯ್ತಂದರೆ ಅವತ್ತು ಆ್ಯಕ್ಚುಲಿ ಹೂವೆಲ್ಲ ಬರೋದು ತುಮಕೂರು ಸೈಡಿಂದ ಬರುತ್ತಂತೆ ಮೈಸೂರಿಗೆ. ಅಲ್ಲಿಂದ ಬರೋದು 11 o'clock ಆಗುತ್ತಂತೆ. ಆಮೇಲೆ ಅವರು ಅದನ್ನು ತಗೊಂಡು ರೆಡಿ ಜಡೆ ನಾವು ಇವಾಗ ನನಗೆಲ್ಲ ಜಡೆ ಹಾಕುವಾಗ ಏನು ಮಾಡಿದರು ಅಂದರೆ, ಕೂದಲಿಗೆ ನಮಗೆ ಒಂಥರ ದೊಡ್ಡ ಕಡ್ಡಿ, ಹಂಚಿನ ಕಡ್ಡಿ ಅಂತಾರೆ, ಗರಿದು ಕಡ್ಡಿಗಳು ಬರುತ್ತಲ್ಲ, ಆ ಕಡ್ಡಿ ತಗೊಂಡು ಅದಕ್ಕೆ ಹೂ ಪೋಣಿಸಿ ಜಡೆಗೆ ಹೊಲಿತಾರೆ. ಆ ಥರ ಮಾಡಿದರು. ಆ್ಯಕ್ಚುಲಿ ಇವಾಗ ನಾನು ಇಬ್ಬರಿಗೂ ಒಟ್ಟಿಗೆ ಮಾಡಿಸ್ತಿದ್ದೀನಿ ಮತ್ತು ನಮಗೆ ಕಡಿಮೆ ಟೈಮ್ ಇರೋದ್ರಿಂದ ನಾನು ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವೇನು ಮಾಡಿದ್ವಿ, ರೆಡಿ ಜಡೆನೇ ತರಿಸಿದ್ವಿ. ಅದು ನಮ್ಮ ಕೈಗೆ ಬರೋದಕ್ಕೆ ತುಂಬ ಟೈಮ್ ಆಗೋಯ್ತು, 3:30 ಆಗೋಯ್ತು. ನಾವು ಅಷ್ಟರಲ್ಲಿ ಮೇಕಪ್ಪು ಎಲ್ಲ ಮಾಡ್ಕೊಂಡಿದ್ವಿ. ಮೇಕಪ್ ಮಾಡಿಕೊಂಡು ಮಾಡ್ತಾಯಿದ್ವಿ. ಅಂದರೆ ಮಕ್ಕಳು ಪೇಷನ್ಸಿಂದ ಇರಬೇಕಲ್ಲ, ಎಲ್ಲ ಜ್ಯುವೆಲರೀಸು ಅದು ಸ್ಯಾರಿ ಎಲ್ಲ ಹಾಕಿ ಬಿಟ್ಬಿಡೋಣ, ಆಮೇಲೆ ಜಡೆ ಹಾಕೋಣ ಅಂದರೂ ಆಗಲ್ಲ, ಈ ಕಡೆ ಹಾಕ್ತೇನೂ ಇರೋಕ್ಕಾಗಲ್ಲ, ಅಂಥ ಪರಿಸ್ಥಿತಿ ಬಂದ್ಬಿಟ್ಟು. ಮೇಕಪ್ ಎಲ್ಲ ಮಾಡುವಾಗ ನನಗೆ ಏನು ಅನ್ನಿಸ್ತು ಅಂದರೆ, ನನ್ನ ಮಕ್ಕಳಿಗೆ ನಾನು ಏನೂ ಕೇಳ್ತಿರ್ಲಿಲ್ಲ. ಅಂದರೆ ಐ ಶೇಡ್ಸ್ ಹಾಕುವಾಗ ಈ ಕಲರ್ ಹಾಕ್ತಾಯಿದ್ದೀನಿ, ಇದು ಹಾಕ್ಲಾ, ಯಾವ್ದು ಬೇಕು ಅಂತ ನಾನೇನು ಕೇಳ್ತಿರ್ಲಿಲ್ಲ. ಅವರು ಸುಮ್ಮನೆ ಇರ್ತಿದ್ರು. ನಾನು ಶುರು ಮಾಡಿದ್ಮೇಲೆ ಯಾವ ಕಲರು ತೋರಿಸಿ, ಏನು ಹಾಕ್ತಾಯಿದ್ದೀರಾ ತೋರಿಸಿ ಅಂತೆಲ್ಲ ಕೇಳ್ತಿದ್ರು. ಎದುರುಗಡೆ ನಾನೇನು ಮಿರರೇನು ಇಟ್ಕೊಂಡಿರಲಿಲ್ಲ, ಜಸ್ಟ್ ನಾನೇನು ಹಾಕ್ತಿದ್ದೆ ಅದೇ. ಬಟ್ ಅವ್ರ ಕ್ಯೂರಿಯಾಸಿಟಿ ನೋಡ್ತಾ ಜಸ್ಟ್ ಹೇಳ್ಬಿಟ್ಟಾದರೂ ಮಾಡಬೇಕಲ್ವ ಪಾಪ, ಇಷ್ಟು ಹಿಂಸೆ ಕೊಡ್ತಾಯಿದ್ದೀನಿ ಅಂತ ಅನಿಸಿದಂತೂ ನಿಜ. ಆದರೂ ಒಳ್ಳೆ ಮಕ್ಕಳು, ಎಲ್ಲ ಮಾಡಿಸ್ಕೊಂಡ್ರು ನೀಟಾಗಿ.
ನಮ್ಮ ಅಜ್ಜಿ ಹೇಳ್ತಾಯಿದ್ರು ಅವರು ಮೊಗ್ಗಿನ ಜಡೆ ಅವ್ರ ಮಕ್ಕಳಿಗೆ ಹಾಕಿಸುವಾಗ ಏನೇನೆಲ್ಲ ಫೆಸಿಲಿಟೀಸ್ ಇತ್ತು ಅಂತ. ಹಾಗೆ ನನ್ನ ಮಕ್ಕಳು ಕೇಳ್ತಾಯಿದ್ರು, ನಿಮ್ಮ ಕಾಲದಲ್ಲಿ ಲಿಪ್ಸ್ಟಿಕ್ ಇತ್ತಾ ಅಂತ. ಅದಕ್ಕೆ ಅದೆಲ್ಲ ಯಾರು ಹಾಕೋತಾಯಿದ್ರು, ಇವಾಗಷ್ಟೇ ನೀವುಗಳು ಹಾಕೊಳ್ಳೋದು ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ನಿಮಗೆ ಲಿಪ್ಸ್ಟಿಕ್ ಅಂದರೆ ಗೊತ್ತೇ ಇಲ್ವಾ ಅಂತ ಮತ್ತೆ ಕೇಳ್ತಾಯಿದ್ರು. ಅದೆಲ್ಲ ಈಗ ಹಾಕ್ಕೊಳ್ಳೋದು. ನಿಮ್ಮ ಅಮ್ಮಂಗೆ ಹಾಕಿದ್ದೀನಿ, ನಿಮ್ಮ ಅಜ್ಜಿಗೆ ಅಂದರೆ ನಮ್ಮಮ್ಮಂಗೆ ಹಾಕಿಲ್ಲ ಅಂತ ಅವ್ರು ಹೇಳ್ತಾಯಿದ್ರು. ಅಂತೂ ಇಂತೂ ಬೇಗ ಬೇಗ ರೆಡಿ ಮಾಡಿ ಅವರು ನೋಡ್ತಾ ಎಷ್ಟು ಚೆನ್ನಾಗಿದ್ದಾರಪ್ಪ ಅಂತ ನಾನು ಅಂದ್ಕೊಳ್ಳೋಷ್ಟರಲ್ಲಿ ನಮ್ಮ ಮನೆಯವರು ಜಡೆ ತೊಗೊಬಂದರು ಬೇಗ. ನಾನು ನನ್ನ ಫ್ರೆಂಡು ನಮ್ಮ ಅಜ್ಜಿ ಎಲ್ಲ ಸೇರಿಕೊಂಡು ಬೇಗ ಸ್ಟಿಚ್ ಮಾಡಿದ್ವಿ ಅದನ್ನು. ಹಾಗೆ ಸ್ಟಿಚ್ ಮಾಡ್ತಾ ನನಗೇನಪ್ಪ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದರಲ್ಲಿ ಅಂದರೆ, ಸಿಲ್ಕಿ ಇರೋರಿಗೆ ಸ್ವಲ್ಪ ಕೂರೋದು ಕಷ್ಟ ಆಗುತ್ತೆ. ರಫ್ ಇದ್ದರೆ ಸ್ವಲ್ಪ ಮಂದವಾಗಿದ್ದರೆ ಕೂದಲು ಅವರಿಗೆ ಓಕೆ, ಏನು ಜಾರಲ್ಲ, ವೆಯ್ಟ್ ಮ್ಯಾನೇಜ್ ಮಾಡ್ಬೋದು. ಹಾಗೆ ಜಡೆ ಎಲ್ಲ ಹಾಕಿ ಜ್ಯುವೆಲರೀಸ್ ಹಾಕ್ತಾಯಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಇಬ್ಬರು ಕೂಡ ಈ ರೀತಿ ರೆಡಿ ಆಗೋಕ್ಕಿಂತ ಮುಂಚಿತವಾಗಿದ್ದ ಸಿಚುವೇಶನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾವು ಸ್ಟಿಚ್ ಮಾಡೋವರೆಗೂ ಮಕ್ಕಳು ಕೂಡ ಪೇಷನ್ಸಿಂದ ಇದ್ದರು. ನಾವು ಮೊದಲೇ ಆರ್ಡ್ರ್ ಮಾಡಿದ್ವಿ, ಇಷ್ಟೇ ಬೇಕಿತ್ತು ನಮಗೆ ಅಂತ ಹೇಳಿ, ಅದೇ ಥರ ಬಂದಿತ್ತು. ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಇದು ಮೀಶೋದಲ್ಲಿ ಬುಕ್ ಮಾಡಿದ್ದು ಡ್ರೆಸ್ ಮೆಟೀರಿಯಲ್. ಇದು 234 ರುಪೀಸ್ ಅಷ್ಟೇ, ಬಟ್ ತುಂಬ ಚೆನ್ನಾಗಿದೆ. ಇದು ನಾನೇ ಸ್ಟಿಚ್ ಮಾಡಿರೋದು. ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ನಾನು ಹೇಳಿದ್ದು ಇದೇನೇ ಸಿಚುವೇಶನ್ನು. ಇವಳು ನೋಡಿ ಹೇಗೆ ಆಡ್ತಿದ್ದಾಳೆ ಅವ್ರ ಮಾವನ ಜೊತೆ. ಅವಳು ಇಬ್ಬರು ಕೇಳ್ತಿದ್ರು ಅವಳಿಗೆ ಐಸ್ ಕ್ರೀಮ್ ಬೇಕಂತ ಹೇಳಿ. ಅವನು ಸುಮ್ಮನೆ ಕೊಡ್ಸೋಕ್ಕಾಗಲ್ಲ ಅಂತ ಸ್ವಲ್ಪ ಹೊಟ್ಟೆ ಉರಿಸ್ತಿದ್ದ. ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ. ಸೊ ಬೇಸತ್ತೆ ಅವಳು ಮೇಲೆ ಜಗಳಕ್ಕೆ ಬಿದ್ದಿದ್ಲು. ಹಾಗೆ ನನ್ನ ಹತ್ರ ಕೊನೆಗೆ ಅಳ್ತಾ ಬಂದಿದ್ಲು. ನಾನು ರೇಗಿಸ್ದೆ. ಎಲ್ಲರೂ ಹೀಗೆ ಅಂತೀರಾ, ನಿನಗೆ ಅಲ್ಲೇ ಇಲ್ಲ, ಹೇಗೆ ಕಾಣಿಸ್ತೀಯಾ ಅಂತ ನಾವು ರೇಗಿಸ್ತಿದ್ವಿ. ಆಮೇಲೆ ಅವಳು ನಗ್ತಾ ಟೀ ಶರ್ಟ್ ಮುಚ್ಕೊಂಡ್ಳು. ಫೈನಲಾಗಿ ಫೋಟೋಸ್ ಎಲ್ಲ ಹೇಗೆ ಬಂತು ಅಂತ ನೀವೇ ನೋಡ್ಬೋದು ಈಗ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.